ಇನ್ನು ರೆಡ್ ಕಾರ್ಪೆಟ್ನ ಸ್ಟೋರಿ. ಕಳೆದ 3 ದಿನಗಳಿಂದ ನೀರಿನಲ್ಲೇ ಬದುಕುತ್ತಿದ್ದವರ ಕಣ್ಣು ಕೆಂಪಗಾಗಿಸಿತ್ತು ಈ ರೆಡ್ ಕಾರ್ಪೆಟ್. ಸಿಎಂ ಡಿಸಿಎಂ ಬರ್ತಾರೆ ಅಂತ ಹೇಳಿ ಮೋರಿ ಮೇಲೇನೆ ವೇದಿಕೆ ನಿರ್ಮಿಸಿ ರೆಡ್ ಕಾರ್ಪೆಟ್ ಬೇರೆ ಹಾಕಿದ್ರು ಇವರು. ಸೊ ಜನ ರೊಚ್ಚಿಗೆದು ಉಗಿತಾ ಇದ್ದಂತೆ ಅಧಿಕಾರಿಗಳು ಸರಿದಾರಿಗೆ ಬಂದರು. ಅಷ್ಟಕ್ಕೂ HBR ಲೇಔಟ್ನಲ್ಲಿ ಇವತ್ತು ಏನಾಯಿತು ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ರೆಡ್ ಕಾರ್ಪೆಟ್ ಹಾಕೊಂಡಿದ್ದಾರೆ. ನಾವು ಮಂಚದ ಮೇಲೆ ಕೂಡ ಮಲ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ಮುಖ್ಯಮಂತ್ರಿಗೆ ರೆಡ್ ಕಾರ್ಪೆಟ್ ಹಾಕಿದ್ರೆ ಹಿಂಗೆ ಗೋಲ್ಡ್ ಕಾರ್ಪೆಟ್ ಹಾಕಬೇಕಾಯ್ತು. ಕಾರ್ಪೊರೇಷನ್ ಅಧಿಕಾರಿಗಳಿಗೆ ಮಾನ ಮರ್ಯಾದೆ ಇಲ್ಲ. ಮನೆಯೊಳಗೆ ನೀರು ನುಗ್ಗಿ ಬೀದಿಗೆ ಬಿದ್ದ ಜನ, ಅಧಿಕಾರಿಗಳ ಶೋಕಿ. ಮಳೆ ಹಾನಿ ಪ್ರದೇಶಕ್ಕೆ ಸಿಎಂ ಡಿಸಿಎಂ ಭೇಟಿ, ರೆಡ್ ಕಾರ್ಪೆಟ್ ರಾದ್ದಾಂತ. 3 ದಿನಗಳ ಕಾಲ ನಿರಂತರ ಸುರಿದ ಮಳೆಯಿಂದ ಬೆಂಗಳೂರೇ ಜಲಮಯವಾಗಿತ್ತು. ರಸ್ತೆಯಲ್ಲಿ ನೀರು ನಿಂತು ನದಿಗಳಂತಾಗಿದ್ರೆ ಲೇಔಟ್ಗಳೆಲ್ಲ ಸಂಪೂರ್ಣವಾಗಿ ಮುಳುಗಿದ್ವು. ನಿವಾಸಿಗಳು ಊಟ, ನೀರು, ನಿದ್ದೆ ಇಲ್ಲದೆ ನರಕ ಯಾತನೆ ಅನುಭವಿಸಿದ್ರು. ಮನೆಯಲ್ಲಿರೋ ವಸ್ತುಗಳನ್ನೆಲ್ಲ ಕಳೆದುಕೊಂಡು ಅಕ್ಷರಶಃ ಬೀದಿಗೆ ಬಿದ್ದಿದ್ದಾರೆ. ಕಷ್ಟಪಟ್ಟು ಖರೀದಿಸಿದ್ದ ಮನೆಗಳನ್ನು ತೊರೆದು ಸಂಬಂಧಿಕರ ಮನೆಯಲ್ಲಿ ಕಾಲ ಕಳೆದಿದ್ದಾರೆ. ಮಳೆ ಹಾನಿ ಪ್ರದೇಶಕ್ಕಿಂದು ಸಿಎಂ ಹಾಗೂ ಡಿಸಿಎಂ ಭೇಟಿ ನೀಡಿದ್ರು. ಆದರೆ ಸಿಎಂ ಡಿಸಿಎಂ ಭೇಟಿಗೆ ಅಂತ ಮಾಡಿರೋ ಸಿದ್ಧತೆ ಮಳೆ ಹಾನಿ ಸಂತ್ರಸ್ತರ ಪಿತ್ತ ನೆತ್ತಿಗೇರುವಂತೆ ಮಾಡಿತ್ತು. ನೋಡಿದ್ರಲ್ಲ, ಇದು HBR ಲೇಔಟ್ ದೃಶ್ಯ. ಇದೇ ರೆಡ್ ಕಾರ್ಪೆಟ್ ಮೂಲಕ ಬಂದು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ DK ಶಿವಕುಮಾರ್ ನಿವಾಸಿಗಳ ಅಹವಾಲು ಸ್ವೀಕರಿಸಿದ್ರು. ಇದಕ್ಕಾಗಿ ಅಧಿಕಾರಿಗಳು ಭಾರಿ ವ್ಯವಸ್ಥೆ ಮಾಡಿದ್ರು. ಪಕ್ಕದಲ್ಲೇ ಗಬ್ಬು ನಾರ್ತಿರೋ ಮೋರಿ ಹರಿಯುತ್ತಿದ್ರು. ಅಲ್ಲೇ ಲಕಲಕ ಅಂತ ಹೊಳೆಯೋ ರೆಡ್ ಕಾರ್ಪೆಟ್ ಹಾಗೂ ಕೆಂಪು ಮ್ಯಾಟ್ ಹಾಸಿದ್ದ ವೇದಿಕೆ ಸಿದ್ಧ ಮಾಡಲಾಗಿತ್ತು. ರೆಡ್ ಕಾರ್ಪೆಟ್ ಬಗ್ಗೆ ಅದ್ಯಾವಾಗ TV9 ವರದಿ ಮಾಡಿ ಅಧಿಕಾರಿಗಳ ಶೋಕಿಯನ್ನ ಪ್ರಶ್ನೆ ಮಾಡ್ತಾವ್. ತಕ್ಷಣ ಎಚ್ಚೆತ್ತುಕೊಂಡ ಅಧಿಕಾರಿಗಳು ರೆಡ್ ಕಾರ್ಪೆಟ್ ತೆರವುಗೊಳಿಸಿದ್ದಾರೆ. BBMP ವಲಯ ಆಯುಕ್ತೆ ಸ್ನೇಹಲ್ ಸೂಚನೆ ಮೇರೆಗೆ ರೆಡ್ ಕಾರ್ಪೆಟ್ ಅನ್ನ ತೆರವುಗೊಳಿಸಲಾಯಿತು. ಅಧಿಕಾರಿಗಳ ನಡೆಗೆ ಸ್ಥಳೀಯರು ತೀವ್ರ ಆಕ್ರೋಶ ಹೊರಹಾಕಿದ್ರು. ಜನರ ಸಂಕಷ್ಟ ಆಲಿಸುವಾಗ್ಲೂ ಇಂಥ ಶೋಕಿ ಬೇಕಾ? ಜನ ಕೆಸರಲ್ಲೇ ಬದುಕ್ತಿದ್ದಾರೆ, ನಿಮ್ಮ ಕಾಲಿಗೆ ಕೆಸರ ತಾಗಬಾರ್ದ ಅಂತ ಕಿಡಿಕಾರಿದ್ರು. ಬೇಕಾದಷ್ಟು ಸಲ ಬರ್ತಾರೆ ಅಥವಾ ನಮಗೆ ಕಾಣಿಸ್ಕೊಳ್ಳೋದು. ನಾವಿಲ್ಲೇನೋ ಪ್ರಾಬ್ಲಮ್ ಹೇಳ್ತಿದೀವಿ ಅಂತಂದ್ರೆ ದೇ ವಿಲ್ ಡಿಸಪಿಯರ್. ಅವ್ರಿಗೆ ಬೇಕಾಗಿರೋದೇನು? ಅವರ ಅಧಿಕಾರಿಗಳ ಮುಂದೆ ಇದು ಮಾಡೋದು. ಸರ್, ಈಗ ಒಂದು ವಿಷಯ, ಒಬ್ರು 4 ಜನ ಅಧಿಕಾರಿಗಳು ಮಾತಾಡಿದ್ರು, ಅವ್ರ ಹೆಸರು ಗೊತ್ತಿಲ್ಲ ನನಗೆ. ಆ ನೀರು ಜೆಟ್ ಔಟ್ ಆಗ್ತಾ ಇರೋದು ಯಾತಕ್ಕೆ ಅಂತ ಕೇಳಿದ್ರು. ಅಲ್ಲೆಲ್ಲೋ ಆಗ್ತಾ ಇದೆ ಸರ್, ಎಲ್ಲೋ ಆಗ್ತಿದೆ ಅಂತ ನಮ್ಗೆ ಆನ್ಸರ್ ಕೊಡಲಿಲ್ಲ. ಯಾವಾಗ ರಿಪೇರಿ ಮಾಡ್ತೀವಿ ಅಂದರೆ, ಸರ್ ಅದು ರಿಪೇರಿ ಮಾಡೋಕ್ಕೆ ನೀರು ನಿಲ್ಲಿಸಬೇಕು. ಇಷ್ಟು ದಿವಸ ಏನು ಮಾಡ್ತಿದ್ವು? ರೆಡ್ ಅಲ್ಲ ಗೋಲ್ಡ್ ಕಾರ್ಪೆಟ್ ಹಾಕಬೇಕಿತ್ತು ಎಂದ ಆರ್ ಅಶೋಕ್. ಇನ್ನು ಸಿಎಂ ಡಿಸಿಎಂ ಭೇಟಿಗಾಗಿ ರೆಡ್ ಕಾರ್ಪೆಟ್ ವ್ಯವಸ್ಥೆ ಮಾಡಿದ ಅಧಿಕಾರಿಗಳ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ರೆಡ್ ಕಾರ್ಪೆಟ್ ಅಲ್ಲ, ಬದಲಿಗೆ ಗೋಲ್ಡ್ ಕಾರ್ಪೆಟ್ ಹಾಕಬೇಕಿತ್ತು ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಒಬ್ಬ ಮುಖ್ಯಮಂತ್ರಿ ಬರಬೇಕಾದ್ರೆ ಗೋಲ್ಡ್ ಕಾರ್ಪೆಟ್ ಹಾಕಬೇಕಾಯ್ತು. ಅವ್ರಿಗೆ ಬುದ್ಧಿ ಇಲ್ಲ. ಅವ್ರಿಗೆ ಕಾರ್ಪೊರೇಷನ್ ಅಧಿಕಾರಿಗಳಿಗೆ ಮಾನ ಮರ್ಯಾದೆ ಇಲ್ಲ. ಮುಖ್ಯಮಂತ್ರಿಗೆ ರೆಡ್ ಕಾರ್ಪೆಟ್ ಹಾಕಿದ್ರೆ ಹಿಂಗೆ ಗೋಲ್ಡ್ ಕಾರ್ಪೆಟ್ ಹಾಕಬೇಕಾಯ್ತು. ಪಾಪ ಜನ ಊಟ ಇಲ್ದಿರ ಕಳೆದ 4 ದಿನದಿಂದ ಸಾಯ್ತಾ ಇದ್ದಾರೆ. ಕರೆಂಟ್ ಬಂದು ಶಾಕ್ ಹೊಡೆದಿದ್ದಾರೆ. ಅವ್ರ ಮನೆಯಲ್ಲಿ ಶೋಕ. ಯಾವಾಗ ಮಣ್ಣು ಮಾಡಬೇಕು, ಯಾವಾಗ ಊರಿಗೆ ತೊಗೊಂಡೋಗ್ಬೇಕು ಅಂತ ಯೋಚನೆ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ರೆಡ್ ಕಾರ್ಪೆಟ್ಗಳು ಇಂಥವೆಲ್ಲ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಸರ್ಕಾರಕ್ಕೆ ನಾಚಿಕೆ ಆಗಬೇಕು ನಿಜಕ್ಕೂ. ಮಳೆಯಿಂದ ಅತಿ ಹೆಚ್ಚು ಹಾನಿಗೀಡಾಗಿರೋ ಸಾಯಿ ಲೇಔಟ್ಗೂ ಸಿಎಂ ಡಿಸಿಎಂ ಭೇಟಿ ನೀಡಿದ್ರು. ಆದರೆ ಇಂದು ಸಿಎಂ ಡಿಸಿಎಂ ಬರ್ತಾರೆ ಅಂತ BBMP ಅಧಿಕಾರಿಗಳು ಸಮರೋಪಾದಿಯಲ್ಲಿ ಸ್ವಚ್ಛತಾ ಕಾರ್ಯ ಮಾಡಿದ್ದಾರೆ. ಮನೆಗಳು ಮುಳುಗಿ ಜನ ಕಷ್ಟಪಡ್ತಿದ್ದಾಗ ಬಾರದ ಅಧಿಕಾರಿಗಳು ಇಂದು ಬೆಳಗ್ಗೆಯೇ ಬಂದು ಕ್ಲೀನ್ ಮಾಡಲು ಸರ್ಕಸ್ ಮಾಡಿದ್ರು. ಲೋನ್ ಪಡೆದು ಮನೆ ಕಟ್ಟಿದ್ರ ನೆಮ್ಮದಿ ಇಲ್ಲ, ನಿವಾಸಿಗಳ ಅಳಲು. ಸಾಯಿ ಲೇಔಟ್ನಲ್ಲಿ ಹಲವರು ಬ್ಯಾಂಕ್ ಲೋನ್ ಪಡೆದು ಮನೆಗಳನ್ನ ನಿರ್ಮಿಸಿದ್ದಾರೆ. ಆದ್ರೆ ಲಕ್ಷ ಖರ್ಚು ಮಾಡಿದ್ರು ನೆಮ್ಮದಿ ಇಲ್ಲದಂತಾಗಿದೆ. ಈ ತರ ಓಟ್ ಹಾಕಕ್ ಬಾ ಅಂದ್ರೆ ಓಟ್ ಹಾಕೋದಿಲ್ಲ. ಓಟ್ ಕೊಡು ಅಂತ ಕೈ ಮುಕ್ಕೊಂಡು ಬಂದ್ರೆ ಅವನಿಗೂ ಓಟ್ ಹಾಕಲ್ಲ ನಾನು. ಗೊತ್ತಾ? ಓಟ್ ಮತ್ತೆ ಅಧಿಕಾರ ಬರ್ತೀರಾ? ಬಡವ್ರ ಮನೆ ನೀನು ಏನು ನೋಡ್ಬೇಕು. ಒಂದೊಂದು ಮನೆಗೆ ಎಂತ ಬಡವ್ರವ್ರೆ, ಮನೆ ಇಲ್ದ ಮನೆಗೆ ಅವ್ರೆ ಪಾಪ. ಇರೋರ್ಗೆ ಮನೆ ಕಟ್ಕೊಟ್ಟಿದ್ಯಾ ನೀನು? ಸಾಯಿ ಲೇಔಟ್ ನಿವಾಸಿಗಳ ನರಕ ಸದೃಶ ಬದುಕಿನ ಬಗ್ಗೆ TV9 ನಿರಂತರ ವರದಿಯಿಂದ ಎಚ್ಚೆತ್ತುಕೊಂಡ BBMP ಅಧಿಕಾರಿಗಳು ನಿವಾಸಿಗಳ ಆರೋಗ್ಯ ತಪಾಸಣೆ ನಡೆಸಿದ್ರು.
ಅಲ್ಲದೆ ರಾಜಕಾಲುವೆ ನೀರಿಂದ ಸೋಂಕು ಹರಡೋ ಭೀತಿ ಹಿನ್ನೆಲೆಯಲ್ಲಿ ಅಲರ್ಜಿ ಕೆಮ್ಮಿನ ಔಷಧಿಗಳನ್ನ ವಿತರಿಸಲಾಯಿತು. ಮಳೆಯಿಂದ ಅಕ್ಷರಶಃ ನಲುಗಿ ಹೋಗಿದ್ದಂತ ಸಾಯಿ ಲೇಔಟ್ನಲ್ಲಿ ಇದೀಗ ಸ್ವಲ್ಪವೇ ಚೇತರಿಕೆ ಕಂಡು ಬರ್ತಾ ಇದೆ. ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಅಂದ್ರೆ BBMPಯಿಂದ ತಾತ್ಕಾಲಿಕವಾಗಿ ಔಷಧಗಳ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಅಂದರೆ ಲೇಔಟ್ ಒಳಗೆ ರಾಜಕಾಲುವೆಯ ನೀರು ನುಗ್ಗಿತ್ತು, ಇದರಿಂದಾಗಿ ಇನ್ಫೆಕ್ಷನ್ಗಳಾಗುವ ಸಾಧ್ಯತೆಗಳು ಹೆಚ್ಚಾಗಿದೆ. ಜೊತೆಗೆ ಇಲ್ಲಿಯ ಜನರಿಗೆ ಸಡನ್ ಆಗಿ ಬರುವಂಥ ಕೆಮ್ಮು, ಜ್ವರ ಹಾಗೆ ಬೇರೆ ಒಂದು ರೋಗಗಳಿಗೆ ಚಿಕಿತ್ಸೆಯನ್ನು ಕೊಡೋದಕ್ಕೆ ಸದ್ಯ ತಾತ್ಕಾಲಿಕವಾಗಿ ಇಲ್ಲಿ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಬೆಂಗಳೂರಿನ ಹಲವು ಬಡಾವಣೆ ಹಾಗೂ ಪ್ರಮುಖ ಏರಿಯಾಗಳೇ ಮಳೆಯಾರ್ಭಟಕ್ಕೆ ತತ್ತರಿಸಿ ಹೋಗಿತ್ತು. ಇಂತಹ ಸಂದರ್ಭದಲ್ಲಿ ಸಿಎಂ DCM ಭೇಟಿ ಮಾಡ್ತಾರೆ ಅಂತ ಅಧಿಕಾರಿಗಳ ಓವರ್ ಆಕ್ಟಿಂಗ್ ಸಂತ್ರಸ್ತರ ಕೋಪ ನೆತ್ತಿಗೇರುವಂತೆ ಮಾಡಿತ್ತು. ಇಲ್ಲಿನ ನಿವಾಸಿಗಳು ಮತ್ತೆ ಮಳೆ ಬಂದ್ರೆ ಏನು ಮಾಡೋದು ಅಂತ ಆತಂಕದಲ್ಲೇ ದಿನ ದೂಡ್ತಿದ್ದಾರೆ. ದಿನ ಏನು 3-4 ದಿನಗಳ ಕಾಲ ಬಸವಳಿದು ಹೋಗಿದ್ದಂತ ಸಾಯಿ ಲೇಔಟ್ನ ಜನರಿಗೆ ಈಗ ಸ್ವಲ್ಪ ರಿಲೀಫ್ ಸಿಗ್ತಾ ಇದೆ. ಆದ್ರೆ ಮತ್ತೆ ಏನಾದರೂ ಮಳೆಯ ಎಂಟ್ರಿ ಆದ್ರೆ ಇದೇ ರೀತಿಯ ಸಮಸ್ಯೆ ಆಗುತ್ತೆ ಅನ್ನೋ ಆತಂಕ ಮಾತ್ರ ಜನರಲ್ಲಿ ದೂರ ಆಗಿಲ್ಲ. ಸದ್ಯ ಈ ಎಲ್ಲ ಸಮಸ್ಯೆಗೆ ತಾತ್ಕಾಲಿಕ ಪರಿಹಾರವನ್ನ ಕೊಡೋದಕ್ಕೆ ಮಾತ್ರ ಪಾಲಿಕೆಯಾಗಿ ಸರ್ಕಾರ ಸಜ್ಜಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.